ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆರೋಪಿಗಳು ಯಾರು ಅಂತ ನಮಗೆ ಗೊತ್ತಾಗಿದೆ. ಕೊಲೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ, ಸಂಗ್ರಹಿಸಿದೀವಿ ನಾವು ಮಾಹಿತಿಯನ್ನ. ಮಂಗಳೂರಿನಲ್ಲಿ ಎಡಿಜಿಪಿ ಆರ್ ಹಿತೇಂದ್ರ ಕೊಟ್ಟಿರುವಂತಹ ಹೇಳಿಕೆ. ಅಫ್ಕೋರ್ಸ್ ನಮ್ಮ ಪೊಲೀಸರು ಅಷ್ಟು ಸಕ್ಷಮರಾಗಿದ್ದಾರೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಪ್ರಕರಣವನ್ನು ಭೇದಿಸಿ ಯಾರು ದುಷ್ಕರ್ಮಿಗಳಿದ್ದಾರೆ ಅವರನ್ನ ಹೆಡೆಮರಿ ಕಟ್ಟೋದಕ್ಕೆ ಪೊಲೀಸರಿಗೆ ಗೊತ್ತು. ಸೊ ಈ ಬಗ್ಗೆ ಹಿತೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಮಂಗಳೂರಿನಲ್ಲಿ ಎಡಿಜಿಪಿ ಆರ್ ಹಿತೇಂದ್ರ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್. ಈಗಾಗಲೇ ತಂಡ ರಚನೆ ಮಾಡಿದ್ದೀವಿ, ವಶಕ್ಕೆ ಪಡಿತೀವಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ನಾವು ವಶಕ್ಕೆ ಪಡಿತೀವಿ ಅನ್ನುವಂಥದ್ದನ್ನ ಕೂಡ ಹಿತೇಂದ್ರ ಅವರು ಹೇಳಿದ್ದಾರೆ. ಅವರದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದರದ್ದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಅದಕ್ಕೆ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳುವು ದೊರೆತಿದ್ದು ಅವರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಿಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಬಟ್ ಅದರಲ್ಲಿ ಏನಿದೆ ಯಾರು ತಪ್ಪು ಮಾಡೋದು ಕೂಡ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡ್ತದೆ. ಕ್ರಿಮಿನೇಷನ್ ಮಾಡೋಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸೋಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದರ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ನಾವು ಗೊತ್ತಾಗಿದೆ, ಆರೋಪಿಗಳು ಯಾರತ್ತು ಗೊತ್ತಾಗಿದೆ, ಅರೆಸ್ಟ್ ಮಾಡ್ತೀವಿ ಬೇಗ. ಬಂದೋಬಸ್ತ್ ಈಗ ಒಂದು 22 KSRP ಪ್ಲಟೂನ್ಸ್ ಬಂದಿದ್ದಾವೆ. ಅದು ಮತ್ತೆ ಒಂದು 5 ಜನ SP ಗಳು ಬಂದಿದ್ದಾರೆ. ಮತ್ತೆ ಒಂದು 1000ಕ್ಕಿಂತ ಹೆಚ್ಚು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತೀವಿ. ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನು ನಿಮಗೆ ಪ್ರತಿ ಗಂಟೆ ಅಥವಾ 2 ಗಂಟೆಗೆ ಒಂದ್ಸರಿ ಅದನ್ನು ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೇವೆ. ಅದನ್ನು ಮಾತ್ರ ತಾವು ಭರವಸೆ ಇಡಬೇಕು.